Hello everyone. Let us see question number 20. Okay, taking question number 23. Hello everyone. Welcome to Sanmargaha classes. Let us see question number 23, the chapter crop production and management. What are the qualities should seeds have to give high yield? ಹಾಗಿದ್ರೆ ಹೈ yield ಕೊಡ್ಬೇಕಂದ್ರೆ ಯಾವ್ಯಾವ ಕ್ವಾಲಿಟಿ ಇರಬೇಕು ಸೀಡ್ಸಿಗೆ ಅಂತ ಕೇಳ್ತಿದ್ದಾರೆ. Seeds should be clean, free from weeds, healthy, and free from any diseases. These seeds should be clean and free from weeds. ಅಲ್ವಾ? ಅವು ಇಲ್ಲಾಂದ್ರೆ ಡ್ಯಾಮೇಜ್ ಆಗ್ಬಿಡುತ್ತೆ. They should be healthy and free from diseases. ಯಾವುದೇ ಡಿಸೀಸ್ ಇರಬಾರ್ದು. Have high germination capacity. They should have high germination and quick germination capacity. ಇಲ್ಲಿ ಹೆಲ್ದಿ ಸೀಡ್ಸ್ ಅಂತ ನಮಗೆ ಹೇಗೆ ಗೊತ್ತಾಗುತ್ತೆ? ದೇ ಆರ್ ವೆಲ್ ಡೆವಲಪ್ಡ್, ದೇ ಹ್ಯಾವ್ ಕಂಪ್ಲೀಟ್ ಎಂಬ್ರಿಯೋ ಅಂಡ್ ಫುಲ್ ಸ್ಟೋರೇಜ್ ಆಫ್ ಫುಡ್, ದೇ ಆರ್ ಲಾರ್ಜ್, ಹೆವಿ ಅಂಡ್ ಪ್ರಾಪರ್ಲಿ ಮ್ಯಾಚೂರ್ಡ್. ಈ ತರ ವೆಲ್ ಡೆವಲಪ್ಡ್ ಅಂಡ್ ಹೆಲ್ದಿ ಸೀಡ್ಸ್ ಅನ್ನ ಯೂಸ್ ಮಾಡಬೇಕು. ಅಂಡ್ ದೇ ಶುಡ್ ಬಿ ಡಿಸೀಸ್ ಫ್ರೀ ಆರ್ ಪೆಸ್ಟ್ ಫ್ರೀ. So these are the different qualities that should be. Retaking question number 23. Hello everyone, welcome to Sanmargaha classes. Let us see question number 23 of the chapter crop production and management. What are the qualities should seeds have to give high yield? ಹಾಗಿದ್ರೆ ಹೈ yield ಅನ್ನ ಕೊಡಬೇಕು ಅಂದ್ರೆ ಯಾವ್ಯಾವ ಕ್ವಾಲಿಟಿ ಇರಬೇಕು ಸೀಡ್ಸಿಗೆ ಅಂತ ಕೇಳ್ತಿದ್ದಾರೆ. ಈಗ ಸೀಡ್ಸ್ ಏನಿದೆ, they should be free of disease and pests. Seeds should be clean, free from weeds, healthy and free from diseases. Then have high germination capacity and quick germination capacity. ಮೊಳಕೆಯೊಡೆಯೋ ಕೆಪಾಸಿಟಿ ಏನಾಗಿರ್ಬೇಕು? ಅದು ಹೈ ಇರಬೇಕು ಅಂಡ್ ಕ್ವಿಕ್ ಆಗಿರ್ಬೇಕು. ಆಲ್ಸೋ ಇಟ್ ಶುಡ್ ಬಿ ಯೂನಿಫಾರ್ಮ್. ಜರ್ಮಿನೇಷನ್ ಏನಿದೆ ಅದು ಯೂನಿಫಾರ್ಮ್ ಆಗಿದ್ದಾಗ ಎಲ್ಲ ಬೆಳೆ ಕೂಡ ಒಂದೇ ಟೈಮಿಗೆ ಮ್ಯಾಚೂರ್ ಆಗಿರುತ್ತೆ. ಇಲ್ಲಾಂದ್ರೆ ಒಂದ್ ಟೈಮಿಗೆ ಮ್ಯಾಚೂರ್ ಆಗೋದು, ಇನ್ನೊಂದ್ ಟೈಮಿಗೆ. ಸೊ ದೇ ಶುಡ್ ಹ್ಯಾವ್ ಹೈ ಕ್ವಿಕ್ ಅಂಡ್ ಯೂನಿಫಾರ್ಮ್ ಜರ್ಮಿನೇಷನ್ ಕೆಪಾಸಿಟಿ ಅಂತ ಹೇಳ್ತಾರೆ. ಆಲ್ಸೋ ದೇ ಶುಡ್ ಬಿ ಕ್ಲೀನ್, ಫ್ರೀ ಫ್ರಮ್ ವೀಡ್ಸ್, ಹೆಲ್ದಿ ಅಂಡ್ ಫ್ರೀ ಫ್ರಮ್ ಡಿಸೀಸಸ್. ನಮ್ಗೆ ಹೇಗ್ ಗೊತ್ತಾಗುತ್ತೆ ಅದು ಗುಡ್ ಸೀಡ್ಸ್ ಹೌದಾ ಅಲ್ವಾ ಅಂತ? ನಮ್ಗೆ ಹೇಗ್ ಗೊತ್ತಾಗುತ್ತೆ? ದಿಸ್ ಡೆವಲಪ್ಡ್ ಸೀಡ್ಸ್ ಏನಿದೆ, ದೇ ಆರ್ ಲಾರ್ಜ್ ಇರುತ್ತೆ, ದೇ ಆರ್ ಹೆವಿ ಇರುತ್ತೆ. ಈಗ ನಮ್ಗೆ ಹೇಗೆ ಗೊತ್ತಾಗುತ್ತೆ? ಒಂದ್ ಬೌಲ್ ಅಲ್ಲಿ ನೀರನ್ನ ಹಾಕಿ ಅದ್ರೊಳಗೆ ಆ ಸೀಡ್ಸ್ ಅನ್ನೆಲ್ಲ ಹಾಕಿದಾಗ ಸಮ್ ಸೀಡ್ಸ್ ಮೇ ಫ್ಲೋಟ್, ಸಮ್ ಅದರ್ ಸೀಡ್ಸ್ ಮೇ ಸಿಂಕ್ ಇಂಟು ವಾಟರ್. ಅವಾಗ ಏನಾಗುತ್ತೆ? ಆ ಸಿಂಕ್ ಆಗಿರೋ ಸೀಡ್ಸ್ ಎಲ್ಲ ಏನಿದೆ, ದೇ ಆರ್ ಗುಡ್ ಆರ್ ಹೆಲ್ದಿ ಸೀಡ್ಸ್ ಅಂತ ಹೇಳ್ತೀವಿ. ಬಿಕಾಸ್ ದೇ ಆರ್ ಹೆವಿ. ಅವು ವಾಟರ್ಗಿಂತ ಹೆವಿ ಇರೋದಕ್ಕೆ ವಾಟರ್ ಅಲ್ಲಿ ಸಿಂಕ್ ಆಗಿದೆ. ವೆರಾಸ್ ಅದರ್ಸ್ ವಿಚ್ ಆರ್ ಫ್ಲೋಟಿಂಗ್ ಆನ್ ದ ವಾಟರ್ ಮೇ ಬಿ ಡ್ಯಾಮೇಜ್ ಆಗಿರಬಹುದು, ಅದನ್ನ ನಾವು ಯೂಸ್ ಮಾಡ್ಲಿಕ್ಕೆ ಬರೋದಿಲ್ಲ. ಸೊ ಇಲ್ಲಿ ನಮ್ಗೆ ಏನ್ ಕೇಳಿದ್ದಾರೆ? ವಾಟ್ ಆರ್ ದ ಕ್ವಾಲಿಟೀಸ್ ಶುಡ್ ಸೀಡ್ಸ್ ಹ್ಯಾವ್ ಟು ಗಿವ್ ಹೈ yield ಅಂತ ಕೇಳಿದ್ದಾರೆ. ಡಿಸೀಸ್ ಫ್ರೀ ಆಗಿರ್ಬೇಕು, ಪೆಸ್ಟ್ ಫ್ರೀ ಅಥವಾ ವೀಡ್ಸ್ ಫ್ರೀ ಆಗಿರ್ಬೇಕು, ಹೆಲ್ದಿ ಆಗಿರ್ಬೇಕು ಅಂಡ್ ಹೈ ಕ್ವಿಕ್ ಅಂಡ್ ಯೂನಿಫಾರ್ಮ್ ಜರ್ಮಿನೇಷನ್ ಕೆಪಾಸಿಟಿ ಇರಬೇಕು ಅಂತ ಬರಿಬಹುದು. ಥ್ಯಾಂಕ್ ಯು.